ಸೌಭಾಗ್ಯ ಕರುಣಿಸಿ ಆ ದೇವರು ಅಂತ ಪ್ರಾರ್ಥನೆ ಮಾಡ್ಕೊಂಡು ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಅక్కడ ಹೋಗ್ತೀನಿ. ಧರ್ಮಕ್ಕೆ ಜಯವಾಗಲಿರುವಂತ ಜಯಘೋಷವನ್ನು ಕೊಟ್ಟಿರ್ತಕ್ಕಂಥ ವೀರಗಂಗಾಧರ ಜಗದ್ಗುರುವರು ತುಮಕೂರು ಮಹಾನಗರದಲ್ಲಿ ಧನುರ್ಮಾಸದ ಪೂಜೆಯನ್ನ 1 ತಿಂಗಳ ಕಾಲ ಆಚರಣೆಯನ್ನ ಮಾಡ್ತಾ ಇದ್ರು. ಅದರ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಮಹಾಸಂಘ ಅಂದ್ರೆ ನಾಗರಿಕತೆಯ ಹೆಸರಿನಲ್ಲಿ ಧರ್ಮದ ಆಚರಣೆಗಳು ಶಕ್ತಿಯನ್ನು ಪಡ್ಕೊಳ್ತಾ ಇದ್ರು ಸಹಿತ ಧರ್ಮಗುರುಗಳು ಮಾತ್ರ ಆಶಾಭಾವನೆಯಿಂದ ಧರ್ಮ ಬೆಳೆಸಲೇಬೇಕು, ಭಕ್ತರಿಗೆ ತಿಳಿಸಿದ್ರೆ, ಭಕ್ತರಿಗೆ ನಾವೇನಾದ್ರು ಉಪದೇಶ ಮಾಡಿದ್ರೆ ಭಕ್ತರು ಜಾಗೃತರ ಆಗೇ ಆಗ್ತಾರೆ ಅನ್ನುವಂತ ಆಶಾಭಾವನೆಯಿಂದ ಇಡೀ ರಾಜ್ಯದ ಜಗತ್ತು ಎಷ್ಟೋ ಇವತ್ತು ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆ ಮುಖಾಂತರವಾಗಿ ಸಾವಿರಾರು ಕೋಟಿಯ ಸಂಪತ್ತು ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಪವಿತ್ರ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಷಡಸ್ಥಳ ಬ್ರಹ್ಮ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಿಗುರು ಚರಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಚ್.ಎಸ್. ರವಿಶಂಕರ್ ಅವರೇ, ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರೇ, ಮತ್ತೋರ್ವ ಶಾಸಕರು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಗೌಡ ಅವರೇ, ಮಣಿಸ್ವಾಮಿ ಅವರೇ, ಆತ್ಮೀಯರಾಗಿರ್ತಕ್ಕಂಥ ವಿನಯ್ ಬಿದ್ರಾಳ್ ಅವರೇ,